ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಸಿಂಪಲ್ ಆಗಿರೋಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ ಬೇಳೆ ಸಾಂಬಾರು. ಈ ಬೇಳೆ ಸಾಂಬಾರು ಚಳಿಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಅಥವಾ ಬೇಸಿಗೆಲ ಆಗಿರ್ಬೋದು, ಎಲ್ಲ ಸೀಸನಲ್ಲೂ ಹೊಂದುವಂಥದ್ದು. ಜೊತೆಗೆ ತುಂಬ ಸುಲಭವಾಗಿ ಮಾಡೋ ಅಂಥದ್ದು, ಎಲ್ಲರಿಗೂ ಇಷ್ಟ ಆಗುವಂಥ ಸಾಂಬಾರಿದು. ತುಂಬ ಸಿಂಪಲ್ ಆಗಿದೆ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ನಾನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದೇ ಬೇಳೆ ಸಾಂಬಾರನ್ನ ಹೀಗೆ ಮಾಡಿ ಇಟ್ಟರೆ ತಿಳಿಯಾಗಿ ಮೇಲೆ ನಿಂತಿರೋದನ್ನ ಮೇಲೆ ಎತ್ಕೊಂಡು 1 ವರ್ಷದ ಮಗು ಕೂಡ ಇದನ್ನು ಊಟ ಮಾಡಿಸ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಒಳ್ಳೆಯದು ಕೂಡ. ಬನ್ನಿ ಈ ತಿಳಿ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕುಕ್ಕರ್ ಒಳಗಡೆ ಅರ್ಧ ಕಪ್ಪು ತೊಗರಿ ಬೇಳೆ ಹಾಕೊಳ್ತಾ ಇದ್ದೀನಿ. ಇದನ್ನ 2 ರಿಂದ 3 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ತೊಗರಿ ಬೇಳೆ ಚೆನ್ನಾಗಿ ತೊಳೆದ ನಂತರ 1 ದಪ್ಪ ಸೈಜ್ ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಜಾಮ್ ಟೊಮೆಟೊ ಆದರೂ ಹಾಕೊಳ್ಳಿ, ಹುಳಿ ಟೊಮೆಟೊ ಆದರೂ ಹಾಕೊಳ್ಳಿ. 1 ದಪ್ಪ ಸೈಜ್ ಈರುಳ್ಳಿನ ಉದ್ದುದ್ದು ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಇದಕ್ಕೇನೆ 2 ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಾರು ಮಾಡ್ತಾ ಇರೋದು ಒಂದು 4 ರಿಂದ 5 ಜನಕ್ಕೆ ಆಗೋಷ್ಟು ಸಾರನ್ನ ನಾನು ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಒಂದ್ಸಲ ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 4 ರಿಂದ 5 ನಿಮಿಷ ಕೂಗಿಸ್ಕೊಳ್ತೀನಿ. ಯಾಕೆಂದರೆ ಬೇಳೆ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು. ಪ್ರೆಷರ್ ಬಿಟ್ಟಿದೆ ನೋಡಿ. ಆ ಕುಕ್ಕರ್ ಲಿಡ್ ಮೇಲೆಲ್ಲ ಬೇಳೆ ಬೆಂದಿರೋ ಅಂಥ ನೀರು ಸ್ಪ್ರೆಡ್ ಆಗಿಬಿಟ್ಟಿದೆ. ಸಾಫ್ಟಾಗಿ ಬೆಂದಿದೆ. ಮುಟ್ಟು ನೋಡಿದ್ರೇ ಗೊತ್ತಾಗ್ತಾ ಇದೆ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಮಿಕ್ಕೆಲ್ಲ ಐಟಮ್ ಹಾಕ್ಕೊಂಡು ಕುದಿಸ್ಕೊಳ್ಳೋದು. ತುಂಬ ಸಿಂಪಲ್ಲು, ಈಸಿ ರೆಸಿಪಿ ಇದಂತೂ. ಸ್ಟವ್ ಆನ್ ಮಾಡಿಕೊಂಡೆ ಲೈಟಾಗಿ ಕುದಿಯೋದಕ್ಕೆ ಶುರು ಆಗಿದೆ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್. ಸಾಂಬಾರ್ ಪೌಡರ್ ಸ್ಟ್ರಾಂಗ್ ಆಗಿರೋದ್ರಿಂದ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಗಟ್ಟಿ ಹುಣಸೆಹಣ್ಣಿನ ಪೇಸ್ಟು. ಈ ಬೇಳೆ ಸಾಂಬಾರಿಗೆ ನೀವು ಏನೇ ಟೊಮೆಟೊ ಹಾಕೊಂಡಿದ್ರು ಹುಣಸೆಹಣ್ಣಂತೂ ಹಾಕೊಳ್ಳೇಬೇಕು, ಆವಾಗಲೇ ರುಚಿ ಚೆನ್ನಾಗಿ ಬರೋದು. ಹಸಿ ತೆಂಗಿನ ತುರಿ 1 ಟೇಬಲ್ ಸ್ಪೂನ್. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಇಲ್ಲ. ನನಗೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ತೆಂಗಿನ ತುರಿ ಹಾಗೆ ಹಾಕ್ತೀನಿ. ಇವಾಗ ಇದನ್ನು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ಉಪ್ಪು ಖಾರದ ಘಾಟೆಲ್ಲ ಹೋಗಬೇಕು, ಜೊತೆಗೆ ಒಳ್ಳೆ ಟೇಸ್ಟ್ ಬರಬೇಕು ಚೆನ್ನಾಗಿ ಮಿಕ್ಸ್ ಆಗಿ. 6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಾಕೊಂಡಿದ್ದೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ತೆಳು ಮಾಡ್ಕೊಳ್ಳಿ. ಯಾಕೆಂದರೆ ಇಷ್ಟು ತೆಳುವಾಗಿರುತ್ತಲ್ಲ ಇದು, ಇನ್ನೊಂದು ಸ್ವಲ್ಪ ಹೊತ್ತು ತಣ್ಣಗೆ ಆಗ್ತಾ ಫುಲ್ ಗಟ್ಟಿಗೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಬೇಳೆ ಸಾಂಬಾರು ಮಾಡೋ ಟೈಮಲ್ಲಿ ಸ್ವಲ್ಪ ತೆಳುವಾಗಿರಲಿ, ನಂತರ ಗಟ್ಟಿ ಆಗೋಗ್ಬಿಡುತ್ತೆ. ಇವಾಗ ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ತಿದ್ದ ಹಾಗೆ 1 ಟೀ ಸ್ಪೂನ್ ಸಾಸಿವೆ. ಬೇಳೆ ಸಾರಿಗೆ ಯಾವಾಗಲೂ ಒಂಚೂರು ಸಾಸಿವೆ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಯಿತು. 4 ರಿಂದ 5 ಎಸಳು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೊಳ್ಳಿ, ಆವಾಗ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಜೊತೆಗೆ 1 ಚಿಟಿಕೆ ಇಂಗು, ಕರಿಬೇವಿನ ಸೊಪ್ಪು ಸ್ವಲ್ಪ, 1 ಒಣಗಿದ ಮೆಣಸಿನ್ಕಾಯಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಳ್ತೀನಿ ಒಗ್ಗರಣೆಯಲ್ಲಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈ ಒಗ್ಗರಣೆ ತೆಗೆದು ಸಾರು ಒಳಗಡೆ ಹಾಕ್ಕೊಳ್ತೀನಿ. ಕುದೀತಾ ಇರೋ ಸಾರು ಒಳಗಡೆ ಈ ಒಗ್ಗರಣೆ ಹಾಕೊಳ್ಳೋಣ. ಘಮ ಘಮ ಅಂತ ಇರೋ ಒಗ್ಗರಣೆ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ಆಗಿರೋ ಅಂಥ ಬೇಳೆ ಸಾಂಬಾರು ರೆಡಿ ಆಯಿತು ನೋಡಿ. ಈ ಬೇಳೆ ಸಾಂಬಾರು ಸ್ಪೆಷಲ್ ಏನಪ್ಪ ಅಂತ ಅನ್ಬೋದು ನೀವು. ಈ ಬೇಳೆ ಸಾಂಬಾರನ್ನ ನೀವು 1 ವಾರ ಅಲ್ಲ 10 ದಿನದವರೆಗೂ ಬೇಕಾದರೆ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಹೊರಗಡೆ ಎಲ್ಲ ಫ್ರಿಜ್ಜಲ್ಲಿ ಇಡಬೇಕು. ಮಧ್ಯೆ ಒಂದೊಂದು ಸಲ ಕುದಿಸ್ಕೊಂಡ್ರು ಸಾಕು. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಗಟ್ಟಿ ಆದಷ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂಚೂರು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಅನ್ನಕ್ಕೆ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಬರೀ ಅನ್ನಕ್ಕೆ ಒಂದಕ್ಕೆ ಅಲ್ಲ, ದೋಸೆ ಆಗಿರ್ಬೋದು, ಚಪಾತಿಗಾಗಿರ್ಬೋದು, ಗಟ್ಟಿ ಇದನ್ನು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಸಿಂಪಲ್ ಆಗಿರೋವಂಥ ಬೇಳೆ ಸಾರನ್ನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.